ಶ್ರೀ ಮಹಾಗಣಪತಿಯ ನಮಃ, ಶ್ರೀ ಸರಸ್ವತಿಯ ನಮಃ, ಶ್ರೀಪಾದವಲ್ಲಭ ನೃಸಿಂಹ ಸರಸ್ವತಿ, ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಲಂಕಾ ದರ್ಶನ. ಮುಂದೆ ಛಾಯಾಗ್ರಹಿಣಿಯನ್ನು ಸಂಹಾರ ಮಾಡಿ ಹಾರಿ ಬರ್ತಾ ಇರತಕ್ಕಂಥ ಹನುಮಂತನಿಗೆ ಸ್ವಲ್ಪ ದೂರದಲ್ಲಿ ಯಾವುದೋ ಒಂದು ದ್ವೀಪ ಕಾಣಿಸುತ್ತೆ. ಬಹಳ ಎತ್ತರದಿಂದ ನೋಡ್ತಾ ಇದ್ದರಿಂದ ಆ ದ್ವೀಪದ ಪೂರ್ಣ ಚಿತ್ರ ಅವನಿಗೆ ಗೊತ್ತಾಯಿತು. ತುಂಬ ಎತ್ತರದಲ್ಲಿ ನೋಡ್ತಾ ಇದ್ದಾನೆ. ಬರ್ಡ್ ಫ್ಲೈ ಅಲ್ಲಿಂದ ನೋಡ್ತಿದ್ದಾನೆ. ಬರ್ಡ್ ವ್ಯೂ ಅಂತ ಹೇಳ್ತೀವಿ ನಾವು. ಅದಕ್ಕೆ ದೊಡ್ಡ ದೊಡ್ಡವರು ಬರ್ಡ್ ವ್ಯೂ ನೋಡ್ತಾರೆ, ಮೇಲಿಂದ ನೋಡಿದ್ರೆ ಎಲ್ಲ ಗೊತ್ತಾಗತ್ತೆ ಅಂತ. ಅದಕ್ಕೇ ಎತ್ತರವಾಗಿ ಯೋಚನೆ ಮಾಡುವಂಥ ಉದ್ದೇಶ ಅದೇನೆ. ಹೋಗ್ಬಿಟ್ಟು ಏನು ಏಣಿ ಮೇಲೆ ಕೂತ್ಕೊಂಡು ಯೋಚನೆ ಮಾಡೋದಲ್ಲ. ಸ್ವಲ್ಪ ಎತ್ತರವಾಗಿ ಯೋಚನೆ ಮಾಡಪ್ಪ, ನೀನು ಗೊತ್ತಾಗುತ್ತೆ ನಿನಗೆ ಅಂದರೆ ಎತ್ತರ ಕುರ್ಜಿ ಹಾಕ್ಕೊಂಬಿಟ್ಟು ಮೇಲೆ ಕೂತ್ಕೊಂಡಲ್ಲ ಮಾಡೋದು. ಸ್ವಲ್ಪ ಚಿಕ್ಕ ಚಿಕ್ಕ ವಿಚಾರಗಳನ್ನು ಬಿಟ್ಟು ಯೋಚನೆ ಮಾಡುವಂಥ ಅರ್ಥ. ಹಾಗಿದ್ದು ಎತ್ತರದಿಂದ ನೋಡ್ತಾ ಇದ್ದಾನೆ. ಲಂಕಾ ದ್ವೀಪ ಇದೇ ಇರ್ಬೋದು ಅಂತ ಅಂದ್ಕೊಂಡ. ಸಮುದ್ರ ಒದ್ದೆಯಾಗಿದ್ದ ಭೂಪ್ರದೇಶ ಅದು. ತಾಳೆ ಮರಗಳ ಕಾಡು, ಬೆಟ್ಟಗಳ ಮೇಲಿಂದ ಹರಿದು ಇಳಿತಾ ಇದ್ದ ನದಿಗಳು, ಅವುಗಳು ಸಮುದ್ರವನ್ನು ಸೇರ್ತಾ ಇರತಕ್ಕಂಥ ಬಗೆ, ಆ ನದಿಗಳ ಎರಡು ಪಕ್ಕಗಳಲ್ಲಿ ತೆಂಗಿನ ತೋಟಗಳು, ಎತ್ತರದ ಭೂಭಾಗದಲ್ಲಿ ಊರುಗಳು, ಸುಂದರವಾದ ಊರುಗಳು, ಊರಿನಲ್ಲಿ ದೊಡ್ಡ ದೊಡ್ಡ ಸೌಧಗಳು, ರಾಕ್ಷಸ ವೀರರ ಸಂಚಾರ, ರಾಕ್ಷಸರ ಸೈನಿಕರ ಸ್ಥಾವರಗಳು, ಇವೆಲ್ಲವೂ ಬಹಳ ಸ್ಪಷ್ಟವಾಗಿ ಕೂಡ ಕಾಣ್ತಾ ಇವೆ. ಚಿತ್ರ ಬಂದ್ಬಿಡ್ತು ಸ್ವಾಮಿಗೆ. ಎಲ್ಲೆಲ್ಲೇನೇನಿದೆ ಬಂತು, ಎಲ್ಲಿ ನದಿಗಳಿವೆ ಬಂತು, ಎಲ್ಲಿ ಬೆಟ್ಟಗುಡ್ಡಗಳಿವೆ ಬಂತು, ಎಲ್ಲಿ ತೋಟ ಇದೆ ಬಂತು, ಎಲ್ಲಿ ಕಾಡಿದೆ ಬಂತು, ಮನಸ್ಸಿನಲ್ಲಿ ಎಲ್ಲಿ ಊರುಗಳಿವೆ ಅಂತ ಬಂತು, ಊರಿನಲ್ಲಿ ಎಷ್ಟು ದೊಡ್ಡ ಸೌಧಗಳು ಅಂತ ಬಂತು, ಎಷ್ಟು ಬೀದಿಗಳು ಅಂತ ಬಂತು, ಎಂತೆಂಥ ರಾಕ್ಷಸರು ಸಂಚಾರ ಮಾಡ್ತಿದ್ದಾರೆ, ಇವೆಲ್ಲವನ್ನು ಕೂಡ ಸ್ಯಾಟ್ಲೈಟಿಂದ ನೋಡ್ತಾ ಇದ್ದಾನೆ. ಸ್ಯಾಟ್ಲೈಟಿಂದ ಮೇಲಿನಿಂದ ನೋಡ್ತಾ ಇದ್ದಾನೆ ಸ್ವಾಮಿ. ಎಲ್ಲವೂ ಚಿತ್ರಗಳು ಮನಸ್ಸಿನಲ್ಲೇ ಬಂದ್ಬಿಟ್ಟಿದೆ. ಲೆಕ್ಕವನ್ನು ಕೂಡ ಹಾಕ್ತಾ ಇದ್ದಾನೆ. ಯಾವ್ಯಾವ ಜಾಗದಲ್ಲಿ ಏನೇನು ಇರಬಹುದು ಅಂತ ಊಹೆಯನ್ನು ಮಾಡ್ತಾ ಇದ್ದಾನೆ. ಕಾಣ್ತಾ ಇದೆ ಚಿತ್ರಗಳಲ್ಲಿ. ಆ ಲಂಕಾದ್ವೀಪದ ವರ್ಣನೆ ಮೇಲ್ಗಡೆಯಿಂದಲೇ ಎಷ್ಟು ಅದ್ಭುತವಾಗಿದೆ, ಎಷ್ಟು ಸುಂದರವಾಗಿದೆ. ಎಲ್ಲ ವೃಕ್ಷಗಳಿಂದ ತುಂಬಿರ್ತಕ್ಕಂಥದ್ದು, ಎಲ್ಲ ಬಗೆಬಗೆಯಾದಂಥ ಕಾಡುಗಳು. ಒಂದು ಕಾಡಲ್ಲಿ ಒಂದೇ ಮರಗಳ ಜಾತಿ ಇರುತ್ತೆ ಅನ್ಕೋತೀವಿ ನಾವು. ಇಲ್ಲ, ಒಂದು ಕಾಡಲ್ಲಿ ಬೇರೆ ಬೇರೆ ರೀತಿ ಇದ್ದೆ, ಒಂದೊಂದು ಭಾಗದಲ್ಲಿ ಬೇರೆ ಇರುತ್ತೆ. ಸೀಸನು ಒಂದು ಕಾಡಿನ ತುದಿಯಿಂದ ಅದೇ ಕಾಡಿನ ಇನ್ನೊಂದು ತುದಿಗೆ ಬೇರೆ ಸೀಸನ್ ಆಗುವಂಥದ್ದು ಉಂಟು. ಅಷ್ಟು ದೊಡ್ಡದು. ನಾವು ಯಾವಾಗ ಅಮೇರಿಕಕ್ಕೆ ಹೋದರೆ ಅಲ್ಲಿಂದ ಇಲ್ಲಿಗೆ ಲಾಸ್ ಆಂಜಲೀಸಿಂದ ಕೆಳಗೆ ನ್ಯೂಯಾರ್ಕ್ಗೆ ಬೇರೆ ಬೇರೆ ಟೈಮಿಂಗ್ಸು. ಕಾರಣ ಅದೇ ಬೇರೆ ಇದೇ ಬೇರೆ, ಸ್ವಲ್ಪ ಸೂರ್ಯಾಸ್ತಗಳು ಬೇರೆ, ಅಂದರೆ ಅಷ್ಟು ದೂರ ಇದೆ ಅಂತ ಆಯ್ತು. ಅಲ್ಲಿಗೆ ವ್ಯತ್ಯಾಸ ಆಗುತ್ತೆ. ಅರ್ಧ ಗಂಟೆ ವ್ಯತ್ಯಾಸ, 1 ಗಂಟೆ ವ್ಯತ್ಯಾಸದಲ್ಲೇ ನಾವು ಈಗ ಇದಕ್ಕೆ ಯಾಕೆ ನಾವು ಇಲ್ಲಿಂದ ನಾವು ಹಿಮಾಲಯಕ್ಕೆ ಹೋದರೂ ಅದರ ವ್ಯತ್ಯಾಸನೇ ಬೇರೆ, ಅದರ ವಾತಾವರಣ ಬೇರೆ, ಎಷ್ಟು ತಣ್ಣಗಿರುತ್ತೋ. ಅಲ್ಲಿಂದ ದಕ್ಷಿಣಕ್ಕೆ ಬಂದರೆ ಸುಟ್ಟು ಹೋಗ್ತಾ ಇರ್ತೀವಿ, ಒಲೆಯಲ್ಲಿ ಇದ್ದಂಗೆ ಇರ್ತೀವಿ, ಬೇಯ್ತಾ ಇರ್ತೀವಿ ನಾವು. ಸೀಸನ್ ಪ್ರಕಾರ ಇದೆಲ್ಲ ಒಂದೇ ಸೀಸನು. ಈ ಒಂದು ಸೀಸನ್ ಅಂತ ಹೆಂಗಿದೆಯೋ ಹಾಗೆ ಲಂಕಾ ದ್ವೀಪ ಒಂದೇ ಸೀಸನ್ ಆಗಿದೆ, ಚಳಿಯಿಂದ ತೆಗೆದು ಅಲ್ಲಿ ಬಿಸಿಲುವರೆಗೂ ಕೂಡ. ಅದನ್ನೆಲ್ಲ ಸ್ವಾಮಿ ಮೇಲಿಂದನೇ ನೋಡ್ತಾ ಇದ್ದಾನೆ. ಇವನ್ನೆಲ್ಲ ನೋಡಿದ ಮೇಲೆ ಹನುಮಂತ ತಾನು ಬೃಹದಾಕಾರದಲ್ಲಿ ಇದ್ದರೆ ಎಲ್ಲ ರಾಕ್ಷಸ ದೃಷ್ಟಿ ತನ್ನ ಮೇಲೆ ಬೀಳ್ತದೆ ಅಂತ ಆಲೋಚನೆಯನ್ನು ಮಾಡ್ತಾ ಇದ್ದಾನೆ. ಈ ಆಕಾರದಲ್ಲಿ ನಾನು ಈ ಮೇಲಿದ್ದರೆ ಈ ದ್ವೀಪದಲ್ಲಿರ್ತಕ್ಕಂಥವ್ರಿಗೆಲ್ಲ ಕಾಣಿಸ್ಬಿಡ್ತೀನಿ ನಾನು ಈಗಲೇ. ಕಾಣಿಸ್ಬಿಟ್ಟು ಎಲ್ಲರೂ ಮಾತಾಡ್ಕೊಳ್ತಾರೆ, ಯಾವುದೋ ವಿಮಾನ ಬರ್ತಿದೆ ಅಂತನ್ಬಿಟ್ಟು. ಮುಂದೆ ಮಾಡೋಣ ಏನಾಗುತ್ತೋ, ಸ್ವಾಮಿ ಏನು ಮಾಡ್ತಾನೆ ಅಂತ.